ನಿಲ್ಲು. ಏನೇ ನೀನು ಸ್ಟೈಲಾಗಿ ಮುಂದೆ ಹೋಗ್ತಿದ್ರೆ ನಾನು ಡಾಕ್ಟರ ಬರ್ಬೇಕಾ? ನನ್ ಹಿಂದೆ ಬಾ. ಹಣೆ ಬರ ಸರಿ ಇಲ್ಲದ್ರೆ ಇದೇ ಇರ್ಬೋದು ನೋಡು. ಅಯ್ಯೋ ಅಯ್ಯೋ ಅಯ್ಯಯ್ಯೋ, ಬನ್ನಿ ಅಮ್ಮ ರೂಪಾ ಶ್ರೀನಿವಾಸ್ ಅವ್ರೆ. ಬೀಳೋದಕ್ಕೂ ಮೊದ್ಲು ಕೂಡ ನಿಮ್ಮ ಹೆಸರೇ ಕರೀತಿದ್ಲಮ್ಮ. ಎಷ್ಟು ಒಳ್ಳೆ ಬೇಬಿನ ಹೆತ್ತಿದಿರಮ್ಮ. ಹೌದೌದು, ಒಬ್ಳೆ ತಾಯಿಗೋಸ್ಕರ ಒಬ್ಳೆ ಮಗಳು ಎಷ್ಟು ಕನವರಿಸಿದ್ಲು ಏನೋ. ನನ್ನ ನಿತ್ಯ ಎಲ್ಲಿ? ಅದು ಅಲ್ಲಿ ರೂಮ್ ಅಲ್ಲಿ ಇದ್ದಾರೆ, ಬನ್ನಿ ಮೇಡಮ್. ಅಯ್ಯೋ ಏನಿಲ್ಲ ಏನಿಲ್ಲ. ಅಯ್ಯೋ ನಿತ್ಯ ಅಮ್ಮ, ನಿತ್ಯ ಹೇಗಿದೆ ಇವಾಗ? ಡಾಕ್ಟರ್, ನಿತ್ಯಗೆ ನಥಿಂಗ್ ಟು ವರಿ. ಪೇನ್ ಕಡಿಮೆ ಆಗೋದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಿ ಟೆಸ್ಟ್ ಏನಾದ್ರೂ ಮಾಡಿಸ್ಬೇಕಾ? ನೋ ನೀಡ್ ಮೇಡಮ್, 2 days ರೆಸ್ಟ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ. ಪೇನ್ ಜಾಸ್ತಿ ಆದ್ರೆ ಫೋನ್ ಮಾಡಿ ನಾನು ಬರ್ತೀನಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇದೆಲ್ಲ ಹೇಗಾಯ್ತು ನಿತ್ಯ? ಮೆಟ್ಲಿಳಿದ್ ಬರ್ತಿದ್ರೆ ಜಾರ್ ಬಿದ್ಬಿಟ್ಲು ಅತ್ಗೆ. ಮಾಮ್, ನನ್ಗೇನಾಗಿಲ್ಲ. ಐ ಆಮ್ ಆಲ್ ರೈಟ್. ನಿತ್ಯ ಕೆಳಗಡೆ ಬೀಳ್ತಿದ್ರೆ ನೀನೇನ್ ಮಾಡ್ತಿದ್ದೆ ಫಾತಿಮಾ? ನಿಂತ್ಕೊಂಡು ನೋಡ್ತಾ ಇದ್ಯಾ? ಪಾಪ, ಅವಳ ತಪ್ಪೇನು ಇಲ್ಲಮ್ಮ. ಹೌದಾಂಟಿ, ಕಾಲ್ ಸ್ಲಿಪ್ ಆಗಿ ಜಸ್ಟ್ ಕೆಳಗಡೆ ಬಿದ್ಲು. ಏನೋ ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಜೈ, ನಾನು ನನ್ನ ನಿತ್ಯ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಶೋರ್ ಆಂಟಿ, ಎಲ್ಲ ಹೊರಗಡೆ ಬನ್ನಿ. ಫಾತಿಮಾ, ನೀನು ಬಾ. ಅವಳು ಇರ್ಲಿ ಬಿಡು ಜೈ. ಓಕೆ ಆಂಟಿ. ಹೋಗಿ ಬಾಗ್ಲ ಹಾಕ್ ಬಾ. ಇದು ಆಕ್ಸಿಡೆಂಟಾ ಇಲ್ಲ ಪ್ಲಾನಾ? ಮೇಡಮ್, ನೀನ್ ಪಕ್ಕದಲ್ಲೇ ಇದ್ರು ಬೇಬಿ ಕೆಳಗಡೆ ಹೇಗ್ ಬಿದ್ಲು? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಏನೇ ಗೊತ್ತಿಲ್ಲ ನಿಂಗೆ? ಮಾರ್ನಿಂಗ್ಗೆ ನಿನ್ ಫೇಸ್ ನೋಡ್ದೆ, ಆಗಿಂದ ನಂಗೆ ಈ ಟಾರ್ಚರ್ ಎಲ್ಲ. ಬಾತ್ರೂಮ್ ಅಲ್ಲಿ ಶವರ್ ಶಾಕ್ ಹೊಡಿತು. ತಾಯ್ತಾ ಇಲ್ಲ ಅಂತ ಜೈ ಬೈತಾ. ಈಗ ನೋಡಿದ್ರೆ ಹೀಗೆ ಎಲ್ಲ ನಿನ್ನಿಂದಾನೆ. ತಾಯ್ತಾ ಯಾವ್ದು ನಿತ್ಯ? ಇಲ್ ನೋಡು, ಇದು. ಇದನ್ನ ಯಾರು ಕಟ್ಟಿದ್ರು? ನಾನೇ ಕಟ್ಕೊಂಡೆ. ಯಾಕೆ? ದೇವಿಪುರಂ ಅಲ್ಲಿ ಇವ್ರೇನೋ ಗೇಮ್ ಅಲ್ಲಿ ಗೆದ್ರಂತೆ. ಆಗ ಜೈ ತಾಯ್ತಾನ ಇವ್ರ ಕುತ್ತಿಗೆಗೆ ಕಟ್ಟದ್ನಂತೆ. ಏನೋ ತಾಳಿ ಕಟ್ಟದ ಹಾಗೆ ಫೀಲ್ ಆಗ್ತಾನೆ. ಏನಂತೆ ನಿತ್ಯ? ಜೈ ದೃಷ್ಟಿಲಿ ಇದು ತಾಯ್ತಾ ಅಲ್ವಂತೆ ಮಾಮ್, ತಾಳಿ ಅಂತೆ. ಯಾವಾಗ್ಲೂ ನನ್ ಕತ್ತಲೆ ಇರ್ಬೇಕಂತೆ.
ವಂಶದ ವಾರಸ್ದಾರನ ಜೊತೆ ನಿಮ್ಮ ಮಗಳ ಮದುವೆ ನಡೆದ್ರೆ ನಿಮ್ಮ ಮಗಳ ಪ್ರಾಣ ಹೋಗುತ್ತೆ. ಬಾತ್ರೂಮ್ ಅಲ್ಲಿ ಶವರ್ ಶಾಕ್ ಹೊಡಿತು. ತಾಯ್ತಾ ಇಲ್ಲ ಅಂತ ಜೈ ಬೈತಾ. ಬೇಡ ನಿತ್ಯ, ಈಗ್ಲೇ ಆ ತಾಯ್ತಾನ ನಿನ್ ಕತ್ತಿಂದ ತೆಗಿ. ಯಾಕೆ ಮಾಮ್? ತೆಗಿ ಅನ್ನಲ್ಲ, ತೆಗಿ. ಅದೇ ಯಾಕೆ? ಓ ನಿತ್ಯ, ಇವಳ ಮುಂದೆ ನಿಂಗೆ ಹೇಗ್ ಹೇಳಿ? ಮೇಡಮ್, ಅದು ಕತ್ತಲಿದ್ರೆ ಒಳ್ಳೇದೇ ಮೇಡಮ್. ಯಾವ ರೀತಿ ಕೇಡು ಬರೋದಿಲ್ಲ. ಆ ತಾಯ್ತಾನೆ ದೊಡ್ಡ ಕೇಡು, ಅದನ್ನ ಹೇಗ್ ಹೇಳಿ? ಅಂದ್ರೆ ಅದನ್ನ ಜೈ ನಿನಗ್ ಕಟ್ಟಿದಾನಲ್ಲ ಗಂಗಾ. ಒಬ್ರು ಕಟ್ಟಿದ್ನ ಇನ್ನೊಬ್ರು ಕಟ್ಕೋಬಾರ್ದು, ಅದಕ್ಕೆ ತೆಗಿ ಅಂತ ಹೇಳ್ತಿರೋದು. ಬೇಬಿ ಪ್ಲೀಸ್ ತೆಗಿ. ನೋ ಮಾಮ್, ಇದು ನನ್ ಕುತ್ತಿಗೆಯಲ್ಲಿ ಇಲ್ದಿದ್ರೆ ಜೈನನ್ನ ಮನೇಲಿರೋಕೆ ಬಿಡಲ್ಲ ಅನ್ಸುತ್ತೆ. ಇದು ಲೈಸೆನ್ಸ್ ಮಾಮ್. ಅಲ್ವೇ, ಇಟ್ಸ್ ಅ ಲೈಸೆನ್ಸ್ ಟು ಕಿಲ್ ಯು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬೇಬಿ. ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೋ. ಒಂದೇ ದಿನ ಇಷ್ಟೆಲ್ಲ ಆಯ್ತು ಅಂದ್ರೆ ಅದು ಮಾಮೂಲಿ ವಿಷಯ ಅಲ್ಲ. ಏನೋ ಕರ್ಸ್ ತರ ಅನಿಸ್ತಿದೆ. ಲೀವ್ ಇಟ್ ಮಾಮ್, ಏನ್ ಆಗಲ್ಲ ನಂಗೆ. ನಂಗೆ ಕೆಟ್ಟದ್ ಮಾಡೋದು ಏನಾದ್ರೂ ಇದೆ ಅಂದ್ರೆ ಅದು ಇವಳೆ. ಮೊದ್ಲು ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗು, ನಂಗೆ ಪೀಸ್ಫುಲ್ ಆಗಿರುತ್ತೆ. ಬೇಬಿ ಪ್ಲೀಸ್ ಮಾಮ್, ಮೊದ್ಲೇ ಬ್ಯಾಡ್ ಮೂಡಲ್ ಇದ್ದೀನಿ. ನಂಗೆ ಇರಿಟೇಟ್ ಮಾಡಬೇಡಿ. ನನ್ನ ಜೈ ಹತ್ರ ಬಿಟ್ಟು ನೀನು ಇವಳು ಮನೆಗೆ ಹೋಗಿ, ಓಕೆ? ನಿಶ್ಚಿತಾರ್ಥ ಆದ್ಮೇಲೆ ಮದ್ವೆ ತುಂಬಾ ದಿನ ಮುಂದೆ ಹಾಕ್ಬಾರ್ದು ಅಂತಾರೆ. ಅದಕ್ಕೆ ಈ ಅನರ್ಥ ಎಲ್ಲ ಆಗ್ತಿದ್ಯೇನೋ ಅಜ್ಜಿ. ಹೌದು ಅಜ್ಜಿ, ಮದುವೆ ಮಾಡ್ಬಿಟ್ರೆ ಯಾವ ತೊಂದರೆನೂ ಇರಲ್ಲ. ಹೇಗೂ ಮದುವೆಗೆ ಜೈ ನಿತ್ಯ ಕೂಡ ಅರ್ಜೆಂಟ್ ಮಾಡ್ತಾ ಇದಾರಲ್ಲ. ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ ಅಜ್ಜಿ? ಆಲಸ್ಯಂ ಅಮೃತಂ ವಿಷಂ ಅಂತಾರಲ್ಲ, ಕೆಲವು ವಿಷಯದಲ್ಲಿ ನಾವು ಅವಸರ ಮಾಡದೆ ಹೋದ್ರೆ ನಷ್ಟ ಆಗತ್ತೆ ಅಜ್ಜಿ. ಗಂಡ್ ಕಡೆ ಅವರಾದ್ ನಮ್ಗೆ ಆತರ ಇಲ್ಲದೆ ಇದ್ರು ಹೆಣ್ಣಿನ ತಾಯಿ ರೂಪ ಅವ್ರಿಗೆ ಟೆನ್ಷನ್ ಇರುತ್ತಜ್ಜಿ. ಮೇಲಾಗಿ ಯಾವುದೋ ಒಂದು ಕಾರಣ ಹೇಳಿ ನಿತ್ಯನ ಇಲ್ಲೇ ಇರಿಸ್ಕೊಂತಾ ಇದೀವಿ. ಅವಳನ್ನ ಮದ್ವೆ ಆದ್ಮೇಲೆ ಇರಿಸ್ಕೊಂಡ್ರೆ ನಮ್ಮನೆ ಸೊಸೆ ಅಂತ ಹೇಳ್ಕೋಬಹುದು. ಇನ್ನು ಯೋಚನೆ ಮಾಡ್ಬಿಡಿ ಅಜ್ಜಿ. ಸರಿ ಜನಾರ್ದನ್, ರೂಪ ಹತ್ರ ಮಾತಾಡಿ ಮದ್ವೆಗೆ ಮುಹೂರ್ತ ಫಿಕ್ಸ್ ಮಾಡಿ. ಮೊದ್ಲು ಇಟ್ಟ ಮುಹೂರ್ತದ ಹಾಗೆ ಈ ಮುಹೂರ್ತದಿಂದ ಮದ್ವೆ ನಿಲ್ಲೋ ಹಾಗಾಗ್ಬಾರ್ದು. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಅಜ್ಜಿ. ಈ ಸಲ ಮದ್ವೆ ಯಾವ ಕಾರಣಕ್ಕೂ ನಿಲ್ಲಲ್ಲ. ಈಗ್ಲೇ ಹೋಗಿ ರೂಪ ಅವ್ರ ಹತ್ರ ಮಾತಾಡ್ತೀನಿ, ಬನ್ರಿ. ನಡಿ. ಜನಾರ್ದನ್, 1 ನಿಮಿಷ. ಇದು ಚೆನ್ನಾಗಿದೆ ಅಲ್ವಾ ರೀ? ಇವರಿಗೆ ಬೇರೆ ಕೆಲ್ಸಾನೇ ಇಲ್ಲ. ಏನಜ್ಜಿ? ನಿತ್ಯ ಕುತ್ತಿಗೆ ಕಟ್ಟಿರೋ ತಾಯ್ತಾನ ಜೈ ತಾಳಿ ತರನೇ ನೋಡ್ತಿದ್ದಾನೆ. ಒಂದ್ ರೀತಿಲಿ ಅವ್ರ ಮದ್ವೆ ನಡೆದ ಹಾಗೇನೆ. ಅದಕ್ಕೇನೆ ಇಂಥ ಅನರ್ಥಗಳೆಲ್ಲ ಆಗ್ತಿದೆ ಅಂತಿದ್ದೀರಾ ಅಜ್ಜಿ? ನಿತ್ಯನ್ ಮೇಲೆ ಶಾಪದ ಪ್ರಭಾವ ಬೀಳ್ತಾ ಇದೆ ಅಂತ ಹೇಳ್ತಿದ್ದೀರಾ? ಇಲ್ಲಪ್ಪ,
ನಡೆಯೋದನ್ನ ಯಾರೂ ತಡೆಯೋಕ್ಕಾಗಲ್ಲ ಅಂತ ನನಗೂ ಗೊತ್ತು. ಮದ್ವೆ ಅಲ್ದೇ ಇರೋ ಮದ್ವೆ ನಡೆದು ಹೋಗಿರೋದ್ರಿಂದ ನಿಜವಾದ ಮದ್ವೆನ ಆದಷ್ಟು ಬೇಗ ನಡೆಸು. ಆಮೇಲೆ ಆ ದೇವ್ರ ನಿರ್ಣಯ ಹೇಗಿದ್ಯೋ ಹಾಗೆ ಆಗುತ್ತೆ ಅಷ್ಟೇ. ನಿತ್ಯಾಗ ಏನಾಗೋಲ್ಲ ಅಜ್ಜಿ, ನೀವು ಧೈರ್ಯವಾಗಿರಿ, ಮದ್ವೆನೂ ನಿಲ್ಲಲ್ಲ. ಏನೇ ಚಂದ್ರಿಕಾ, ಅವರು ಮದ್ವೆ ಗಿದ್ವಿ ಅಂತ ಮಾತಾಡ್ತಿದ್ದಾರೆ. ಅವ್ರು ಮಾತಾಡೋದು ನೋಡ್ತಿದ್ರೆ ಈ ವಾರದಲ್ಲೇ ಎಲ್ಲ ಮುಗಿಯೋ ಹಾಗೆ ಕಾಣ್ತಿದೆ. ಮನೆ ಗುಡಿಸ್ತಿದ್ದ ಹಾಗೆ ಹಬ್ಬ ಆಗೋದಿಲ್ಲ, ಪರ್ದೆ ಬಿಡ್ತಿದ್ದ ಹಾಗೆ ಮದ್ವೆನೂ ಆಗೋದಿಲ್ಲ. ಮದ್ವೆ ಹೇಗ್ ನಿಲ್ಸೋದು? ನೆಟ್ಟಗ್ ನಡೀತಿದ್ದೋಳ ಸೊಂಟ ಮುರಿದು ಬೆಡ್ ಮೇಲೆ ಮಲಗಿಸಿದೀವಲ್ಲ, ಹಾಗೆ ಆ ಮದ್ವೆ ಕೂಡ ಮುರಿದು ಬೀಳತ್ತೆ. ಮದ್ವೆ ನಡೆಯೋದ್ರೊಳಗೆ ದಿನ ಒಂದೊಂದು ದೂರಂತ ನಡೆಯುತ್ತೆ. ಈ ಮದ್ವೆ ಬೇಡ ಅಂತ ಅವಳು, ಆ ಹುಡುಗಿ ಬೇಡ ಅಂತ ಇವರು ಡಿಸ್ಕಸ್ ಮಾಡ್ಕೊಂಡು ಮದ್ವೆ ನಿಲ್ಲಿಸ್ತಾರೆ. ಹಾಗಾಗ್ದಿ ಹೋದ್ರೆ ನಾನು ಚಂದ್ರಿಕಾನೇ ಅಲ್ಲ, ಈ ಮದ್ವೆ ಖಂಡಿತ ಮುರಿದು ಹೋಗುತ್ತೆ. ಆಮೇಲೆ ಈ ಮನೆಗೆ ಹೆಣ್ ಕೊಡೋರು ಗತಿ ಇಲ್ದೆ ನಾವೇ ದಿಕ್ಕು ಅಂತ ಕಾಲ್ ಮೇಲೆ ಬೀಳ್ತಾರೆ. ನಮ್ಮ ಕಾಲ್ ಹಿಡ್ಕೊಂಡು ಜೈ ಕಾಲ್ ತೊಳೆಯೋ ಹಾಗೆ ಮಾಡ್ತಾರೆ. ನನ್ನ ಮಗಳು ಸ್ವಪ್ನ ಈ ಮನೆ ಸೊಸೆ ಆಗ್ತಾಳೆ. ನಾವು ಈ ಆಸ್ತಿಗೆ ಯಜಮಾನ್ರಾಗ್ತೀವಿ. ಇದೇ ನಡೆಯೋದು. ಓಕೆ ಬೇಬಿ, ನಿನ್ನಿಷ್ಟ, ಬಟ್ ಟೇಕ್ ಕೇರ್. ನಾನು ಹೊರಡ್ತೀನಿ. ಇವಳನ್ ಕೂಡ ಕರ್ಕೊಂಡು ಹೋಗು ಮಾಮ್. ಮರ್ತಿಲ್ಲ, ಕರ್ಕೊಂಡು ಹೋಗ್ತೀನಿ. ಓಕೆ, ನಡಿ. ಮೇಡಮ್, ನಮ್ಮಮ್ಮ. ನಿತ್ಯ, ಗಂಗಾ ಅಮ್ಮನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು. ಇವಳ ಹತ್ರ ನನ್ಗಿನ್ನೂ ತುಂಬಾ ಕೆಲ್ಸ ಇದೆ ಮಾಮ್, ಅದೆಲ್ಲ ಆದ್ಮೇಲೆ ಹೇಳ್ತೀನಿ. ಮೇಡಮ್, ಯು ಫಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ನಿತ್ಯ, ಪ್ಲೀಸ್ ರಿಲ್ಯಾಕ್ಸ್. ನಾನು ಹೇಳ್ತೀನಿ, ನನ್ನ ಜೊತೆ ಬಾ. ಬಾಯ್ ನಿತ್ಯ. ಮೇಡಮ್, ನನ್ನ ಹತ್ರ ಇನ್ನೇನ್ ಕೆಲ್ಸ ಮೇಡಮ್? ನಮ್ಮಮ್ಮ ಎಲ್ಲಿದ್ದಾಳೆ ಹೇಳಿದ್ರೆ ಇಬ್ರು ಊರಿಗೆ ಹೋಗ್ತೀವಿ. ಹೋಗ್ಬೋದಂತೆ. ಈಗ ನಿತ್ಯ ಮೂಡ್ ಚೂರು ಚೆನ್ನಾಗಿಲ್ಲ. ಮೊದಲು ಅವಳನ್ನ ಕನ್ವಿನ್ಸ್ ಮಾಡಿ ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಅಲ್ಲಿವರೆಗೂ ವೇಟ್ ಮಾಡು, ಸರಿನಾ? ನಡಿ. ನಾವಿನ್ ಹೊರಡ್ತೀವಿ. 1 ನಿಮಿಷ ಅತ್ಗೆ, ನಿಮ್ ಹತ್ರ ಮಾತಾಡ್ಬೇಕು. ಅದೇನಮ್ಮ, ಜೈಗೂ ನಿತ್ಯಾಗೂ ಆದಷ್ಟು ಬೇಗ ಮದುವೆ ಮಾಡ್ಬೇಕು ಅನ್ಕೊಂಡಿದೀವಿ. ಹೌದಮ್ಮ, ಮದ್ವೆ ಮಾಡ್ಬಿಟ್ರೆ ಮಕ್ಳಿಬ್ರು ಸಂತೋಷವಾಗಿರ್ತಾರೆ. ಆ ವಿಷಯನೇ ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅಜ್ಜಿ. ಎಂಗೇಜ್ಮೆಂಟ್ ಆಗಿದೆ, ಮದ್ವೆ ಯಾವಾಗ ಅಂತ ಎಲ್ಲರೂ ಕೇಳ್ತಿದ್ದಾರೆ. ಕೇಳಲ್ವಾ ಅತ್ಗೆ? ಈ ಜೋಡಿ ಕಲ್ಯಾಣ ವೈಭೋಗ ನೋಡ್ಬೇಕು ಅಂತ ಎಷ್ಟ್ ಜನಕ್ಕಿರಲ್ಲ. ಆದಷ್ಟು ಬೇಗ ಮದ್ವೆ ಮಾಡೋಣ. ಬೇಕಾದ್ರೆ ಸಿಂಪಲ್ ಆಗಿ ಮಾಡಿದ್ರು ಪರವಾಗಿಲ್ಲ. ಸಿಂಪಲ್ ಆಗಿ ಯಾಕೆ ಮಾಡ್ಬೇಕು? ಗ್ರ್ಯಾಂಡ್ ಆಗಿ ಮಾಡೋಣಂತೆ. ಹೌದು, ನಿತ್ಯ ನಿಮ್ಗೆ ಒಬ್ಳೆ ಮಗಳು, ನಮಗೂ ಜೈ ಒಬ್ನೇ ಮಗ. ತುಂಬಾ ಸಂಭ್ರಮದಿಂದ ಮಾಡೋಣ. ಹೌದು, ಮೆಹಂದಿ, ಸಂಗೀತ ಯಾವ್ದು ಬಿಡದೆ ಧೂಳು ಎಬ್ಬಿಸ್ಬಿಡೋಣ. ಇನ್ನೂ ಏನೋ ಮಾಡ್ತೀನಿ ಅಂದೆ? ನಾನು ಮಾಡ್ತೀನಿ ಅಂತ ಹೇಳಿದ್ದು ನಾವ್ ಎಬ್ಸೋ ಧೂಳಿನ ವಿಷಯನೇ. ಕಂಗ್ರಾಟ್ ಸರ್, ನಿಮಗೆ ಮತ್ತೆ ಮದುವೆ ಆಗ್ತಿದೆ. ಮತ್ತೆ ಮದುವೆ ಏನ್ ನಾಣಿ? ಅಂದ್ರೆ ಇದು ಮತ್ತೆಲ್ಲೂ ಕಾಣದಿರೋ ಮದುವೆ ಅಂತ ಹೇಳಕ್ ಬಂದೆ ಸರ್. ಸರಿ, ಹಾಗಿದ್ರೆ ಅಜ್ಜಿ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡಿ ನನಗ್ ಕಾಲ್ ಮಾಡಿ, ಅರೇಂಜ್ಮೆಂಟ್ಸ್ ಮಾಡೋಣ. ನಾನಿನ್ ಹೊರಡ್ತೀನಿ. ಒಳ್ಳೇದಮ್ಮ, ಬರ್ತೀನಿ. ಸರಿ. ಬಾಯ್ ಜಯ್. ಸಿ ಯು ಆಂಟಿ. ಬಾ ಫಾತಿಮಾ. ಅಮ್ಮಯ್ಯ, ಕೊನೆಗೂ ಫಾತಿಮಾ ಹೊರಟಾಯ್ತು.
ಕೈ ಹಿಡ್ಕೊಂಡಿದ್ದಾನಲ್ಲ, ಜೈಗೇನಾದ್ರೂ ಗೊತ್ತಾಯ್ತಾ? ಏನು ಜೈ? ಅವಳನ್ನ ಸಾರಿ ಆಂಟಿ, ಫಾತಿಮನ ಎಲ್ಲಿ ಕರ್ಕೊಂಡು ಹೊರಟ್ರಿ? ಇನ್ನು ಇವಳಿಗೆ ಇಲ್ಲೇನ್ ಕೆಲ್ಸ ಜೈ? ನಿತ್ಯಾಗೆ ಜೊತೆ ಇರತ್ತೆ ಅಂತ ಕಳ್ಸಿದ್ದೆ. ನಿನ್ನನ್ ಬಿಟ್ರೆ ನಿತ್ಯಾಗೆ ಇನ್ಯಾರ್ದು ಅವಶ್ಯಕತೆ ಇಲ್ಲ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ನೀವೇನ್ ಆಂಟಿ, ನಿತ್ಯ ಅಲ್ಲಿ ಬೆಡ್ ರೆಸ್ಟ್ ಅಲ್ಲಿ ಇದ್ದಾಳೆ, ಕಾಲ್ ಕೆಳಗಡೆ ಇಡ್ಬೇಡ ಅಂತ ಡಾಕ್ಟರ್ ಹೇಳಿದ್ದಾರೆ. ಅವಳಿಗೆ ಎಲ್ಲ ಕೆಲ್ಸಕ್ಕೂ ನನ್ನ ಜೊತೆಲಿರೋದಕ್ಕಾಗತ್ತಾ? ಕೆಲವು ಕೆಲ್ಸಕ್ಕೆ ಫಾತಿಮಾ ಬೇಕಾಗ್ಬೋದು, ಇವಳು ಇಲ್ಲೇ ಇರ್ಲಿ ಬಿಡಿ. ಜೈ, ಫಾತಿಮಾ ಪರವಾಗಿಲ್ಲ ಬಿಡಿ, ಫ್ರೆಂಡ್ಗೋಸ್ಕರ ಇರಲ್ವಾ? ಏನ್ ಫಾತಿಮಾ, ಇರ್ತೀಯಾ? ಆಂಟಿ ಅದು ಯಾಕಂಟಿ ಇವಳನ್ ಕೇಳ್ತೀರಾ? ನಾನ್ ಹೇಳಿದ್ನಲ್ಲ, ಇವಳು 2 ದಿನ ಇಲ್ಲೇ ಇರ್ತಾಳೆ. ಸರಿ ಫಾತಿಮಾ, ಜೈ ಕೇಳ್ತಿದ್ದಾನಲ್ಲ, ಇದ್ ಬಾ. ಆಂಟಿ ಅದು ಹಾಗಲ್ಲ ಆಂಟಿ. ಡೋಂಟ್ ವರಿ ಫಾತಿಮಾ, ಟೇಕ್ ಕೇರ್. ಬಾಯ್ ಬಾಯ್ ಜೈ. ಬಾಯ್ ಆಂಟಿ. ಏನಮ್ಮ, ಹಾರ್ ಹೋಗ್ಬೇಕು ಅನ್ಕೊಂಡಿದ್ಯಾ? ನಾನ್ ಬಿಡಲ್ಲ. ನನ್ ಕರ್ಮ. ನಿತ್ಯ ನನ್ ದಾರಿ ಬರೋವರೆಗೂ ನಾವು ದಾರಿ ತಪ್ಪಲೇಬೇಕು. ಅದಕ್ಕೆ ನಾನೇನ್ ಮಾಡ್ಲಿ? ಹೇಳಿದ್ನಲ್ಲ, ನನ್ ಜೊತೆ ಕ್ಲೋಸ್ ಆಗಿರ್ಬೇಕು. ನಾನು ಇರಲ್ಲ. ನಾನಿರ್ತೀನಿ. ನಿತ್ಯಕ್ಕೆ ಕೋಪ ಬರುತ್ತೆ. ಎಸ್, ಅದೇ ನನಗೂ ಬೇಕು. ಕೋಪದಿಂದ ಅಸೂಯೆ ಬರುತ್ತೆ, ಅಸೂಯೆಯಿಂದ ಪ್ರೀತಿ ಹುಟ್ಟುತ್ತೆ, ಆ ಪ್ರೀತಿ ನನಗ್ ಬೇಕು. ಈ ಅಡ್ಡದಾರಿ ಎಲ್ಲ ಯಾಕೆ? ನಿಮ್ಮನ್ನ ನಿತ್ಯ ಲವ್ ಮಾಡ್ತಾಳಲ್ಲ. ಆ ಲವ್ ಹೊರಗಡೆ ಬರ್ಬೇಕಲ್ಲ, ಅಂದ್ರೆ ನೀನ್ ಹೊರಗಡೆ ಹೋಗ್ಬಾರ್ದು. ಸೊ ಅಂದರ್ ಜಾ ಮೇರಿ ಉಮರ್ ಜಾನ್. ಈಗ ನಿತ್ಯ ಮೇಡಮ್ಗೆ ಹೇಗ್ ಸಮಾಧಾನ ಮಾಡೋದು ಏನೋ? ಸಾರ್, ಫಾತಿಮಾ ಏನ್ ಸರ್ ಮತ್ತೆ ಒಳಗಡೆ ಬರ್ತಿದ್ದಾಳೆ? ನಾನೇ ಬಾ ಅಂದೆ ನಣಿ. ಯಾಕೆ ಸರ್? ಹೇಳಿದ್ನಲ್ಲ ನಾಣಿ, ಬಲ್ಬ್ ಉರಿಬೇಕು ಅಂದ್ರೆ ಸ್ವಿಚ್ ಹಾಕ್ಬೇಕು ಅಂತ. ಇಲ್ಲಿ ಸ್ವಿಚ್ಚೇ ಹಾಕ್ದಿದ್ರೆ ಬಲ್ಬ್ ಹೇಗೆ ಉರಿಯುತ್ತೆ? ಸರ್, ಫಾತಿಮಾಗೆ ನೀವು ಸ್ವಿಚ್ ಹಾಕ್ತಿಲ್ಲ, ಡೈರೆಕ್ಟ್ ಟ್ರಾನ್ಸ್ಫಾರ್ಮರ್ಗೆ ಕೈ ಹಾಕ್ತಿದ್ರ. ಏನೋ ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ ಅಂತ ಈ ಮಹಾನುಭಾವಂಗೆ ಅರ್ಥನೇ ಆಗ್ತಿಲ್ಲ. ಏನಿದ್ಯಾ ನಿನ್ನ ಹತ್ರ? ನಾನು ಬುರ್ಕಾ ಹಾಕೊಂಡ್ರೆ ನನ್ನ ಯಾವಾಗ ಹೊರ ಕಳಿಸ್ಲೋ ಅಂತ ನೋಡ್ತಿದ್ದ. ಅದೇ ಬುರ್ಕಾ ನೀನ್ ಹಾಕೊಂಡ್ರೆ ಮಾತ್ರ ನಿನ್ನ ಯಾವಾಗ್ಲೂ ಇಲ್ಲೇ ಇರ್ಸ್ಕೊಳಕ್ಕೆ ನೋಡ್ತಿರ್ತಾನೆ. ಏನಾದ್ರೂ ಪ್ಲಾನ್ ಹಾಕಿದ್ಯಾ? ಇಲ್ಲ ಮೇಡಮ್, ನೀವು ಬೆಡ್ ರೆಸ್ಟ್ ಅಲ್ಲಿದ್ದೀರಲ್ಲ, ನಿಮ್ಗೆ ಸೇವೆ ಮಾಡೋಕೆ ಇರು ಅಂದ್ರು. ಓಹೋ, ಅಂದ್ರೆ ನೀನು ನನ್ ಕೆಲ್ಸದವಳು ಅಂತ ಜೈಗೂ ಕೂಡ ಗೊತ್ತಾಯ್ತು ಅಂತಾಯ್ತು. ಗುಡ್, ಆ ಕ್ಲಾರಿಟಿ ಇದ್ರೆ ಬೆಟರ್.